ಇದೊಂದು ಇವೆಂಟ್ಗೆ ನಾವು ಎಷ್ಟು ಎಫರ್ಟ್ಸ್ ಹಾಕಿದ್ವಿ ಅಂತ ಹೇಳಿದ್ರೆ ನೀವಂತೂ ನಂಬಲ್ಲ. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಬ್ಯಾಕ್ಗ್ರೌಂಡ್ ವರ್ಕ್ ಬಗ್ಗೆ ಹೇಳ್ಬಿಡ್ತೀನಿ. ಮ್ಯಾಮ್ ನಮ್ಮನ್ನ ಕರೆದು ಗೆಸ್ಟ್ ಇವರೇ ಬರ್ತಿದ್ದಾರೆ ಅಂತ ಹೇಳಿ ಎಲ್ಲ ಕೆಲಸನ ಅಜೆಂಡ್ ಮಾಡಿ ಹೋದ್ರು. ನಾವು ಸ್ಕ್ರಿಪ್ಟ್ ರೆಡಿ ಮಾಡಿ ಎಲ್ಲದನ್ನು ಕಾರ್ಯರೂಪಕ್ಕೆ ತಂದು ವಿಡಿಯೋಸ್ ಎಲ್ಲ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗಿತ್ತು. ಹಾಗೆ ಎಲ್ಲರೂ ಕರೆದು ಅವ್ರವ್ರಿಗೆ ವರ್ಕ್ ಎಲ್ಲ ಅಸೈನ್ ಮಾಡಿ ಹಾಗೆ ಬ್ಯಾಚ್ನು ಮಾಡಿಸ್ಬೇಕಿತ್ತು. ಅದಕ್ಕೂ ಆರ್ಡರ್ ಕೊಟ್ಟು ಕೇಕನ್ನು ಆರ್ಡರ್ ಕೊಟ್ಟು ಎಲ್ಲದೂ ಮುಗೀತು. ಇನ್ನು ಅವತ್ತಿನ ದಿನಕ್ಕೆ ಬಂದರೆ ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗಿ ವೇಟ್ ಮಾಡ್ತಿದ್ವಿ. ಅವ್ರು ಬರೋ ಗ್ಯಾಪಲ್ಲಿ ನಾನು ಕೇಕ್ ಆರ್ಡರ್ನ ಕೊಟ್ಟಿದ್ದೆ, ಅದನ್ನು ಹೋಗಿ ತೊಗೊಂಬಂದೆ. ನಾನು ತೊಗೊಂಬರೋಷ್ಟೊತ್ತಿಗೆ ಕರೆಕ್ಟಾಗಿ ಗೆಸ್ಟೂ ಬಂದರು. ಇಟ್ಸ್ ಕೈಂಡ್ ಆಫ್ ಇಮೆನ್ಸ್ ಪ್ಲೆಷರ್ ಅಂತಲೇ ಹೇಳ್ಬೋದು. ಗೆಸ್ಟ್ಗಳನ್ನ ಅಷ್ಟು ಹತ್ತಿರದಿಂದ ನಾವು ನೋಡಿದ್ವಿ. ಹಾಗೆ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ನಮಗೆ ಚಾನ್ಸ್ ಸಿಕ್ತು. ಹಾಗೆ ಅವ್ರು ಬಂದಿದ್ದೆ ಸಿಸ್ಕೋ ಲ್ಯಾಬ್ನ ಇನಾಗ್ರೇಷನ್ಗೋಸ್ಕರ. ಸೊ ಸಿಸ್ಕೋ ಲ್ಯಾಬ್ನ ನೋಡಿ ಅವರಂತೂ ತುಂಬ ಖುಷಿಪಟ್ಟು ಎವ್ರಿಥಿಂಗ್ ವಾಸ್ ಅರೇಂಜ್ ಸೋ ವೆಲ್ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿಪಟ್ಟರು. ಇನ್ನು ನೆಕ್ಸ್ಟ್ ಸ್ಟೇಜ್ ಕಡೆಗೆ ಬರ್ತಿದ್ದಾರೆ. ನಮ್ಮದು ಕೆಲಸ ಬಂದ್ಬಿಟ್ಟು ಬ್ಯಾಕ್ ಸ್ಟೇಜಲ್ಲಿತ್ತು. ಸೊ ಎಲ್ಲ ಆರ್ಗನೈಸ್ ಆಗಿದೆಯಾ ಅಂತ ನೋಡಿಕೊಂಡು ಗೆಸ್ಟ್ ಬರೋಕ್ಕೋಸ್ಕರ ಕಾಯ್ತಾ ಇದ್ವಿ. ಸೊ ಗೆಸ್ಟ್ ಬರೋ ಟೈಮಲ್ಲಿ ಹಾಗೆ ಸ್ವಲ್ಪ ಫನ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ಗೋಸ್ಕರ ರೆಡಿ ಆಗ್ತಿದ್ವಿ. ಇನ್ನು ಗೆಸ್ಟ್ ಬಂದಮೇಲೆ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು. ಸಿಸ್ಕೋ ಬಂದ್ಬಿಟ್ಟು ನೆಟ್ವರ್ಕ್ ಅಕಾಡೆಮಿ. ಲಾಸ್ಟ್ ಟೈಮು 2000 ಸ್ಟೂಡೆಂಟ್ಸು ಈ ಅಕಾಡೆಮಿಯಿಂದ ಸರ್ಟಿಫಿಕೇಷನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಾಲೇಜ್ಗೆ ಅವಾರ್ಡು ಬಂದಿದೆ. ಸೊ ಅವ್ರನ್ನ ಕರೆಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮ್ಯಾಮು ಅವ್ರನ್ನ ಕರೆಸಿದ್ರು. ಇಟ್ ವಾಸ್ ಒನ್ ಆಫ್ ದಿ ಗ್ರೇಟ್ ಮೂಮೆಂಟ್ಸ್ ಫಾರ್ KIT ಅಂತ ಅಂದರೆ ತಪ್ಪೇ ಆಗಲ್ಲ. ಹಾಗೆ ಅವತ್ತಿನ ದಿನ ನಮ್ಮ ಕಾಲೇಜ್ದು ನ್ಯೂಸ್ ಲೆಟರು ಹಾಗೆ ಮ್ಯಾಗ್ಝಿನ್ನ ಅವ್ರ ಕೆಳನೆ ರಿಲೀಸ್ ಮಾಡಿಸಿದ್ರು. ಅವ್ರ ಕೈಲಿ ಮಾಡಿಸಿದ್ರು. ನನಗಂತೂ ತುಂಬ ಖುಷಿ ಇದೆ. ಯಾಕೆ ಅಂದರೆ ಈ ಸತಿ ಮ್ಯಾಗ್ಝಿನ್ಗೆ ನನ್ನ ಕಾಂಟ್ರಿಬ್ಯೂಷನ್ ಇತ್ತು. ಅಂದರೆ ನಂದು ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಅದಕ್ಕೆ ಒಂಥರ ಖುಷಿ. ಅದು ಒಂದು ಕಡೆ ಮುಗಿದಿದ್ದಂಗೆ ಪ್ಯಾನಲ್ ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಮ್ಯಾಮ್ ಪ್ಲಾನ್ ಮಾಡಿದ್ರು. ಸೊ ಅವ್ರಿಗೆ ಹೆಂಗೆ ಪ್ಲಾನ್ ಮಾಡಿದ್ರು ಅದೇ ಥರ ನಾವು ಎಕ್ಸಿಕ್ಯೂಟ್ ಮಾಡಿಕೊಟ್ವಿ. ಈ ಡಿಸ್ಕಷನ್ ಅಂತೂ ನನಗೆ ಕಂಪ್ಲೀಟ್ಲಿ ಬ್ಯಾಂಗ್ಳೂರ್ ಫೀಲೇ ಕೊಡ್ತಿತ್ತು. ಇದೆಲ್ಲ ಆಗಿದ ತಕ್ಷಣ ಕಲ್ಚರಲ್ ಇವೆಂಟ್ ಇತ್ತು. ಯಾರು ಜನನೇ ಇರಲಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಊಟಕ್ಕೆ ಅಂತ ಎದ್ದೋಗ್ಬಿಟ್ಟಿದ್ರು. ಅದೇ ಗ್ಯಾಪಲ್ಲಿ ನಾವು ಹೋಗಿ ಊಟನ ಮಾಡ್ಕೊಂಡ್ವಿ ನಮ್ಮ ಟೀಮ್ ಅವ್ರ ಜೊತೆ. ಆಮೇಲೆ ಅವ್ರನ್ನ ಸೆಂಡ್ ಆಫ್ ಮಾಡೋ ಟೈಮ್ ಬಂದಿತ್ತು. ಸೊ ಹೋಗಿ ಅವ್ರನ್ನೆಲ್ಲ ಕಳಿಸ್ಕೊಟ್ಕೊಂಡು ಆಮೇಲೆ ನಮ್ಗೆ ಕೊಟ್ಟಿದ್ದ ಕೆಲಸ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಫುಲ್ಲು ಖುಷಿಪಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಮತ್ತೆ ಸಿಗೋ. ಬಾಯ್.